ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ಚಾರ್ಜ್ ಫ್ರೇಮ್ ಆದ ಕೂಡಲೇ ಕೇಸ್ ಟ್ರಯಲ್ಗಳು ಕೂಡ ಆರಂಭ ಆಗುತ್ತೆ. ಸಾಕ್ಷಿಗಳ ವಿಚಾರಣೆ, ಎವಿಡೆನ್ಸ್ಗಳ ಪರಿಶೀಲನೆ ಆಗುತ್ತೆ. ಕೋರ್ಟ್ನಲ್ಲಿ ಪ್ರಕರಣದ ವಾದ ಪ್ರತಿವಾದಗಳು ನಡೆಯುತ್ತೆ. ತ್ವರಿತವಾಗಿ ನಡೆಯಲಿದೆ ಕೇಸ್ನ ಟ್ರಯಲ್. ಕೇಸ್ ಟ್ರಯಲ್ ಫಾಸ್ಟ್ ಆದರೆ 2 ವರ್ಷದ ಒಳಗೆ ಜಡ್ಜ್ಮೆಂಟ್ ಸಿಗುವ ಸಾಧ್ಯತೆ. ತೀವ್ರ ಕುತೂಹಲವನ್ನ ಕೂಡ ಕೆಳಿಸ್ತಾ ಇರುವ ದರ್ಶನ್ ಕೇಸ್ ಹೈ ಪ್ರೊಫೈಲ್ ಕೇಸ್ ಆಗಿದೆ. ಇದು ಗೂಗಲ್ ಮಾಡಿದ್ರೂ ಕೂಡ ಸೆಕೆಂಡ್ ಪ್ಲೇಸ್ ಅಲ್ಲಿದೆ. ಈ ಒಂದು ಪ್ರಕರಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಸೊ ಚಾರ್ಜ್ ಫ್ರೇಮ್ ಆದ ಕೂಡಲೇ ಕೇಸ್ ಟ್ರಯಲ್ ಶುರುವಾಗುತ್ತೆ. ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತಾರೆ, ಎವಿಡೆನ್ಸ್ಗಳ ಪರಿಶೀಲನೆ, ಈಗಾಗಲೇ ಏನು ಎವಿಡೆನ್ಸ್ಗಳ ಕಲೆ ಹಾಕಿದ್ದಾರೋ ಅದೆಲ್ಲವೂ ಕೂಡ ಆಗುತ್ತೆ. ತ್ವರಿತವಾಗಿ ಮುಗಿಸ್ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಯಾಕೆಷ್ಟು ತಡ ಮಾಡ್ತಾ ಇದ್ದೀರಿ, ನಿಮ್ಗೆ ಯಾವುದು ಬೇರೆ ಕೇಸ್ಗಳಿಲ್ವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಪ್ರಕರಣಕ್ಕೆ ಅಂತ್ಯ ಆಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನಿಂದನೇ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಅಗ್ನಿ ಪರೀಕ್ಷೆ ಚಾರ್ಜ್ ಫ್ರೇಮ್ ಆದ ಕೂಡಲೇ ಕೇಸ್ ಟ್ರಯಲ್ ಶುರುವಾಗುತ್ತೆ. ದರ್ಶನ್ ಭಾಗಿಯಾಗಿದ್ದಾರಾ ಇಲ್ವಾ, ಸಾಕ್ಷಿಗಳು ಬಹಳ ಮುಖ್ಯವಾಗುತ್ತೆ. ಕೋರ್ಟ್ ಕೇಳೋದು ಒಂದೇ, ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು. ಸೊ ಯಾರು ಏನೇ ತಪ್ಪು ಮಾಡಿದ್ರು ಎಲ್ಲದಕ್ಕೂ ಕೂಡ ಕೋರ್ಟ್ ಕೇಳೋದು ಒಂದೇ, ಸಾಕ್ಷಿ ಇದೆಯಾ ಇಲ್ವಾ ಅಂತ ಹೇಳಿ ಸಾಕ್ಷಿಯನ್ನ ಪರಿಗಣನೆಗೆ ತೆಗೆದುಕೊಂಡು ಆ ನಂತರ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು ಅನ್ನೋದು ಕೋರ್ಟ್ ಅರಿವಿಗೆ ಬಿಟ್ಟಂತಹ ವಿಚಾರ. ಸಾಕ್ಷಿಗಳ ವಿಚಾರಣೆ ಆಗಬೇಕಾಗಿದೆ, ಇನ್ನು ಎವಿಡೆನ್ಸ್ಗಳ ಪರಿಶೀಲನೆ ಆಗಬೇಕಾಗಿದೆ. ಕೋರ್ಟ್ನಲ್ಲಿ ಪ್ರಕರಣದ ವಾದ ಪ್ರತಿವಾದಗಳು ಕೂಡ ನಡಿಬೇಕಾಗಿದೆ. ಸೊ ಹಾಗಾಗಿ ಇನ್ನೂ 2 ವರ್ಷಗಳ ಕಾಲ ಸಮಯಾವಕಾಶ ಬೇಕಾಗಬಹುದು ಈ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ. ಆ ಜಾಗದಲ್ಲಿ ದರ್ಶನ್ ಬದಲು ಬೇರೆ ಯಾರೇ ಇದ್ದಿದ್ರೂ ಇಷ್ಟೊಂದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಈ ಒಂದು ಪ್ರಕರಣ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರ ಆಗಮನವಾಗಿದೆ. ಬೆಂಗಳೂರಿನ 57ನೇ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಹಾಲ್ಗೆ ಬಂದು ಜನಜಂಗುಳಿ ನೋಡಿ ಶಾಕ್ ಆಗಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಇಷ್ಟು ಜನ ಇದ್ರೆ ವಿಚಾರಣೆ ನಡೆಸೋದು ಹೇಗೆ, ಆರೋಪಿಗಳಿಗೆ ದೋಷಾರೋಪಣೆ ಪ್ರಶ್ನಿಸೋದು ಹೇಗೆ ಅಂತ ಜಡ್ಜ್ಗಳು ಕೇಳ್ತಾ ಇದ್ದಾರೆ. ಆರೋಪಿಗಳ ಪರ ವಕೀಲರನ್ನ ಬಿಟ್ಟು ಬೇರೆಯವರು ತೆರಳುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕೇಸ್ಗೆ ಸಂಬಂಧಪಟ್ಟಂತಹ ವಕೀಲರು ಮಾತ್ರ ಇರಬೇಕು. ಕೋರ್ಟ್ನಲ್ಲಿ ಕಿಕ್ಕಿರಿದು ತುಂಬಿರುವಂತಹ ವಕೀಲರು ಹಾಗೂ ಜನಸ್ತೋಮ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರ ಆಗಮನವಾಗಿದೆ. ಈ ಸಂದರ್ಭದಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ ಜಡ್ಜ್. ಮತ್ತೆ ಕೋರ್ಟ್ ಹಾಲ್ಗೆ ಬಂದು ಜನಜಂಗುಳಿ ನೋಡಿ ಅವರೇ ನಕ್ಬಿಟ್ಟಿದ್ದಾರೆ. ಇದೇನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ಕೋರ್ಟ್ ಹಾಲ್ನಲ್ಲಿ ಇಷ್ಟು ಜನ ಇದ್ರೆ ವಿಚಾರಣೆ ಹೇಗೆ ಮಾಡೋದು, ನಾನು ಹೇಗೆ ವಿಚಾರಣೆ ನಡೆಸಲಿ, ಹೇಗೆ ದೋಷಾರೋಪಣೆ ಪ್ರಶ್ನೆ ಮಾಡೋದು, ಆರೋಪಿಗಳ ಪರ ವಕೀಲರನ್ನು ಬಿಟ್ಟು ಬೇರೆ ಯಾರು ಕೂಡ ಇರಬಾರ್ದು, ಕಳಿಸಿ ಹೊರಗಡೆ ಅಂತ ಹೇಳಿ ಜಡ್ಜ್ಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಸ್ಗೆ ಸಂಬಂಧಪಟ್ಟವ್ರು ಮಾತ್ರ ಇರಬೇಕು. ಮತ್ತೆ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ, ಯಾಕೆ ಬಂದರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕಡೆ ಆಶ್ಚರ್ಯ, ಏನಪ್ಪ ಇದು ಅಂತ ಹೇಳಿ. ಇಷ್ಟೊಂದು ಜನ ಇರ್ತಾರ ಯಾರಾದರೂ ಪ್ರಕರಣದಲ್ಲಿ ಅಂತ ಹೇಳಿ ಅವ್ರಿಗೆ ಒಂದು ಕ್ಷಣ ಅವರೇ ಕೂಡ ನಗ್ಬಿಟ್ಟಿದ್ದಾರೆ ನ್ಯಾಯಾಧೀಶರು. ಸೊ ಅದಾದ ನಂತರ ಈಗ ಯಾರ್ಯಾರು ಎಕ್ಸ್ಟ್ರಾ ಲಾಯರ್ಸ್ಗಳು ಒಳಗಡೆ ಇದ್ದರೋ ಅಥವಾ ಎಕ್ಸ್ಟ್ರಾ ಜನಗಳು ಯಾರ್ಯಾರಿದ್ದರೋ ಅವರೆಲ್ಲರನ್ನು ಕೋರ್ಟ್ ಹಾಲ್ನಿಂದ ಹೊರಗಡೆ ಕಳಿಸುವಂತಹ ಕೆಲಸಗಳು ಆಗ್ತಾ ಇದೆ. ಈ 17 ಜನ ಆರೋಪಿಗಳ ದೋಷಾರೋಪಣಾ ಪ್ರಶ್ನೆ ಮಾಡಬೇಕು, ಒಂದಲ್ಲ ಎರಡಲ್ಲ. ಸೊ ಬಹಳಷ್ಟು ಜನ ಇದ್ದರೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಬೇಕಾಗತ್ತೆ. ಆರೋಪಿಗಳನ್ನು ನಿಲ್ಲಿಸೋದಕ್ಕಾದರೂ ಸ್ಥಳ ಬೇಕಲ್ವಾ. ಆರೋಪಿಗಳ ಪರ ವಕೀಲರನ್ನು ಬಿಟ್ಟು ಬೇರೆ ಯಾರು ಕೂಡ ಇರಬಾರ್ದು, ಅವರೆಲ್ಲರೂ ಕೂಡ ತೆರಳಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅಷ್ಟೊಂದು ಜನ ಇದ್ದರೆ ಈ 17 ಜನ ಆರೋಪಿಗಳನ್ನು ಎಲ್ಲಿ ನಿಲ್ಲಿಸೋದು? ಆ ಕೋರ್ಟ್ ಕಟಕಟೆ ಏನಿರುತ್ತೆ ಅಲ್ಲಿ, ಅಂದರೆ ಆ ಹಾಲ್ ಏನಿರುತ್ತೆ ಅಲ್ಲಿ ಸ್ವಲ್ಪನೇ ಜಾಗ ಇರುತ್ತೆ. ಅಲ್ಲಿ ಏನು ದೊಡ್ಡ ಹಾಲ್ ಏನಿರಲ್ಲ. ಅಲ್ಲೂ ಕೂಡ ಅಲ್ಲಿ ಒಂದಷ್ಟು ಟೇಬಲ್ಗಳನ್ನ ಹಾಕಿರ್ತಾರೆ. ಅಲ್ಲೂ ಕೂಡ ಸಂಬಂಧಪಟ್ಟಂತಹ ಈ ಲಾಯರ್ಸ್ಗಳು ಕೂಡ ಇರ್ತಾರೆ.
ಅವರನ್ನು ಹೊರತುಪಡಿಸಿ ಬೇರೆ ಯಾವ ಲಾಯರ್ಗಳು ಕೂಡ ಇರುವಂತಹ ಅನಿವಾರ್ಯತೆ ಇಲ್ಲ. ಸೊ ಹಾಗಾಗಿ ಅವ್ರನ್ನೆಲ್ಲ ಕಳಿಸಿ ಹೊರಗಡೆ ಅಂತ ಹೇಳಿದ್ದಾರೆ ಜಡ್ಜ್ಗಳು. ಆರೋಪಿಗಳನ್ನು ನಿಲ್ಲಿಸೋದಕ್ಕಾದ್ರೂ ಜಾಗ ಬೇಕಲ್ವ, ಸ್ಥಳ ಬೇಕಲ್ವ, ಎಲ್ಲಿ ನಿಲ್ಸೋಕ್ಕಾಗತ್ತೆ ಅವರನ್ನು? ಆರೋಪಿಗಳ ಪರ ವಕೀಲರು ಯಾರಿರ್ತಾರೋ ಅವರನ್ನು ಬಿಟ್ಟು ಬೇರೆಯವ್ರನ್ನೆಲ್ಲ ಕಳಿಸಿ ಅಂತ ಹೇಳಿ ಜಡ್ಜ್ಗಳು ಹೇಳಿದ್ದಾರೆ.